ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮಗೆ 32 ಸೈಜ್ದು ಬೊಟಿಕ್ ಸ್ಟೈಲ್ನಲ್ಲಿ ಹೇಗೆ ಬ್ಲೌಸ್ ಕಟಿಂಗ್ ಮಾಡ್ತಾರೆ ಅದನ್ನೇ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬೊಟಿಕ್ ಸ್ಟೈಲ್ ಫಿನಿಷಿಂಗ್ ಅಂತಂದರೆ ಮೇಯ್ನ್ ಇಂಪಾರ್ಟೆಂಟ್ ಬಂದು ನಾವು ಯಾವಾಗಲೂ ಕೂಡ ಬೊಟಿಕ್ ಸ್ಟೈಲ್ನಲ್ಲಿ ಕಟಿಂಗ್ ಮಾಡಬೇಕು ಅಂತಂದರೆ ಫಿನಿಷಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಫಿನಿಷಿಂಗ್ ಮತ್ತು ಫಿಟ್ಟಿಂಗ್ ಎರಡೂ ಕೂಡ ಕರೆಕ್ಟಾಗಿ ಇತ್ತು ಅಂತಂದರೆ ನಿಮಗೆ ಬೊಟಿಕ್ ಸ್ಟೈಲಲ್ಲಿ ಫಿನಿಷಿಂಗ್ ನೀವು ಕೂಡ ಮನೆಯಲ್ಲೇ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೂ ಬೊಟಿಕ್ ಸ್ಟೈಲ್ನಲ್ಲಿ ಫಿನಿಷಿಂಗ್ನ ಕೊಡ್ಬೋದು. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನು ಮಾಡಬೇಕು ಅಂತಂದರೆ ಇದು ಬಂದು 32 ಸೈಜ್ ಆಗಿರೋದ್ರಿಂದ 8 ಇಂಚ್ಗೆ ನಾನು ನೋಡಿ 2.5 ಇಂಚ್ 3 ಇಂಚನ್ನ ಆ್ಯಡ್ ಮಾಡಿಕೊಂಡು 11 ಇಂಚ್ಗೆ ಲೈನಿಂಗ್ನ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಯಾಕಂತಂದರೆ ಬಿಗಿನರ್ಸ್ ಸ್ವಲ್ಪ ಎಕ್ಸ್ಟ್ರಾನೇ ತಗೊಂಡಿರಿ, ಆಮೇಲೆ ಬೇಕಾದರೆ ನಾವು ಅದನ್ನು ಕಟ್ಟಿಂಗ್ ಮಾಡಿ ತೆಗಿಬೋದು. ಅದಕ್ಕೋಸ್ಕರ ಫಸ್ಟು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಫುಲ್ ಲೆಂತ್ ತಗೋಬೇಕು. ಫುಲ್ ಲೆಂತ್ ಬಂದು ಇವ್ರದ್ದು 13.5 ಇಂಚಿದೆ. ಸೊ 13.5ಗೆ ನೋಡಿ ಈ ರೀತಿ ಫುಲ್ ಲೆಂತ್ ತಗೊಳ್ಳಿ. 13.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಸೊ ನೀವು ಬೊಟಿಕ್ ಸ್ಟೈಲಲ್ಲಿ ಯಾವಾಗಲೂ ಕೂಡ ಫಿನಿಷಿಂಗ್ ಕೊಡಬೇಕು ಅಂತ ಅಂದರೆ ನೀವು ಯಾವಾಗಲೂ ಕೂಡ ಏನು ಮಾಡಬೇಕು ಅಂತಂದರೆ ಚೆಸ್ಟ್ ಅನ್ನೋದು ಕರೆಕ್ಟಾಗಿ ಕೂರಬೇಕು. ಆ ರೀತಿ ನೀವು ಫಿನಿಷಿಂಗ್ ಕೊಡ್ತು ಅಂತಂದರೆ ಅದು ನಿಮಗೆ ಬೊಟಿಕ್ ಸ್ಟೈಲ್ನಲ್ಲಿ ಫಿನಿಷಿಂಗ್ ಆಗುತ್ತೆ. ಸೊ ನಾವು ಸ್ಟಿಚಿಂಗ್ ಮಾಡಿದಾಗಲೂ ಅಷ್ಟೇ ಥ್ರೆಡ್ ಪೈಪಿಂಗ್ ಹಾಗೆಯೇ ಪ್ರತಿಯೊಂದೂ ಕೂಡ ಐರನಿಂಗ್ ಇಂಪಾರ್ಟೆಂಟ್ ಅಂತಂದರೆ ಐರನಿಂಗ್ ಬೊಟಿಕ್ ಸ್ಟೈಲ್ನಲ್ಲಿ ಯಾವಾಗಲೂ ಇಂಪಾರ್ಟೆಂಟ್ ಐರನಿಂಗ್ ಆಗಿರುತ್ತೆ. ಸೊ ಅದು ನಿಮಗೆ ಏನಂತಂದರೆ ನೋಡಿದ ತಕ್ಷಣ ಫಿನಿಷಿಂಗ್ ಅನ್ನೋದು ಎಲ್ಲೂ ಕೂಡ ನಿಮಗೆ ಜಾಸ್ತಿ ಹೊಲಿಗೆಗಳು ಕಾಣಿಸ್ಬಾರ್ದು. ಆ ರೀತಿ ಕಾಣಿಸ್ಲಿಲ್ಲ ಅಂತಂದರೆ ನಿಮಗೆ ಕರೆಕ್ಟಾಗಿ ಅದು ನಾನು ತೋರಿಸ್ಕೊಡ್ತೀನಿ. ಬೇಕಾದರೆ ನಾನು ಸ್ಟಿಚಿಂಗ್ ವೀಡಿಯೋನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಬಂದು 2 ಇಂಚನ್ನ ತಗೋತಾ ಇದ್ದೀನಿ. ಭುಜ 3 ಇಂಚು, ಹಾಗೆಯೇ ಆರ್ಮೋಲ್ ಬಂದು 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆ 5.5 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಅಂತಂದರೆ ಇವ್ರಿಗೆ ಬಂದು ಅಪ್ಪರ್ ಚೆಸ್ಟ್ ಅನ್ನೋದು ನಾರ್ಮಲಾಗಿ 32 ಸೈಜ್ ಇದೆ, ಬಟ್ ಮಿಡಲ್ ಚೆಸ್ಟ್ ಬಂದು 36 ಇದೆ. ಈ ರೀತಿ ಚೆಸ್ಟ್ ಹೆವಿ ಇರೋರಿಗೆ ನಾನು ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಇವತ್ತು ತೋರಿಸ್ಕೊಡ್ತೀನಿ. ಸೊ ಓಕೆನಾ. ಇದಾದಮೇಲೆ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ 1 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ನೀವು ಕರ್ವ್ ಸ್ಕೇಲ್ ಇತ್ತು ಅಂತಂದರೆ ಕರ್ವ್ ಸ್ಕೇಲಲ್ಲೇ ಮಾರ್ಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಕೂಡ ಕರ್ವ್ ಸ್ಕೇಲ್ ಇರೋದಿಲ್ಲ, ಹಾಗಾಗಿ ಇಲ್ಲೇ ತೋರಿಸ್ಕೊಡ್ತೀನಿ. 8 ಇಂಚ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ 2ರ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಈ ರೀತಿ ನೀಟಾಗಿ ಶೇಪ್ ಕೊಡಿ. ಆವಾಗ ನಿಮಗೆ ಬ್ಯಾಕ್ದು ಶೇಪ್ ಅನ್ನೋದು ರೆಡಿ ಆಗುತ್ತೆ. ಸೊಂಟದ ಸುತ್ತಳತೆ ಬಂದು 24 ಇದೆ, ಹಾಗಾಗಿ 6 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. 1 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಈ ಸೈಡ್ ಫಿಟ್ಟಿಂಗ್ ಆಯ್ತಲ್ವ, ಇದನ್ನು ಎರಡನ್ನೂ ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಆದಮೇಲೆ ಅವ್ರದ್ದು ಡೀಪ್ ಬಂದು ನಾನು ಅಳತೆ ಬ್ಲೌಸಲ್ಲೇ ತೋರಿಸ್ಕೊಡ್ತೀನಿ ಹೇಗೆ ಡೀಪ್ ತಗೋಬೇಕು ಅಂತ ಅಂದ್ಬಿಟ್ಟು. ನೋಡಿ ಈ ರೀತಿ ಮಧ್ಯಕ್ಕೆ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಇದನ್ನು ಅಳತೆ ಬ್ಲೌಸ್ನ ಮಧ್ಯಕ್ಕೆ ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಇಲ್ಲಿ ಇಟ್ಕೊಂಡು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ 1/4 ಇಂಚು ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಅಳತೆ ಅನ್ನೋದು ಸಿಕ್ಬಿಡುತ್ತೆ. ನೋಡಿ ಈ ರೀತಿ. ಇದು ಬಂದು ಇಲ್ಲಿ ನಾವು 2 ಇಂಚನ್ನ ಇಟ್ಕೊಂಡಿದ್ದೀವಿ ಅಲ್ವಾ, ಇಲ್ಲಿ 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಬ್ರಾಡ್ ಆಗಿ ಬೇಕಲ್ವ, ಅದಕ್ಕೋಸ್ಕರ. ನಿಮಗೇನಾದರೂ ಬ್ರಾಡ್ ಬೇಡ ಅಂತಂದರೆ ಇಲ್ಲಿ 2 ಇಂಚ್ ಇದ್ದರೆ ಇಲ್ಲಿ 2.25 ಇಂಚ್ ಅಷ್ಟೇ ಇಟ್ಕೊಳ್ಳಿ, ಆವಾಗ ಸರಿ ಹೋಗುತ್ತೆ. ಸೊ ನೀವು ಇಲ್ಲಿ ಯಾವ ಶೇಪ್ ಬೇಕಾದರೂ ಕೂಡ ಕಟ್ ಮಾಡ್ಕೋಬೋದು. ನಾನು ರೌಂಡ್ ಶೇಪ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಇದಿಷ್ಟು ನಿಮಗೆ ಗೊತ್ತಾಯ್ತಲ್ವ. ನಾನು ಇದನ್ನು ಕಟ್ಟಿಂಗ್ ಮಾಡ್ತಾಯಿಲ್ಲ, ಫ್ರಂಟಲ್ಲೂ ನಿಮಗೆ ತೋರಿಸ್ಬಿಟ್ಟು ಒಟ್ಟಿಗೆ ಕಟ್ ಮಾಡ್ತೀನಿ. ಓಕೆನಾ. ಸೊ ಇದು ನಿಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ಸೊ ಬ್ಯಾಕ್ ಡಾಟ್ ಕೂಡ ಹಾಕ್ಬಿಡ್ತೀನಿ. ನೋಡಿ 3.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಯಾವಾಗಲೂ ಕೂಡ ಬ್ಯಾಕ್ ಡಾಟ್ ಅನ್ನೋದು ಭುಜದ ಮಧ್ಯದಿಂದ ಸ್ಟ್ರೈಟ್ ಬರಬೇಕು, ಆವಾಗ ನಿಮಗೆ ಕರೆಕ್ಟಾಗಿ ಕೂರುತ್ತೆ ಬೆನ್ನ ಹತ್ರ. ಸೊ ಈ ಕಡೆ 1/4 ಇಂಚು, ಹಾಗೆಯೇ ಈ ಕಡೆ 1/4 ಇಂಚು. ಇದಿಷ್ಟು ಆಯ್ತಲ್ವ. ಇದು ನಿಮಗೆ ಏನು ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ಇದನ್ನು ಈ ರೀತಿ ಎಳ್ಕೊಳ್ಳೋಣ. ಇಲ್ಲೂ ಕೂಡ ಅಷ್ಟೇ ಇದನ್ನು ಕಟಿಂಗ್ ಮಾಡಿ ತೆಗೆದುಬಿಡ್ತೀವಿ ಅಲ್ವಾ. ಇವಾಗ ಫ್ರಂಟ್ ಮತ್ತು ಡೀಪು ಹಾಗೆಯೇ ಹಾರ್ಮೋಲಲ್ಲಿ ಆಲ್ಮೋಸ್ಟ್ ಅಲ್ಲಿ ಮೊದಲೇ ತಗೊಂಡಿದ್ದೀವಲ್ವ, ಅದೇ ಅಳತೆ ಬರುತ್ತೆ.
ಸೊ ಫ್ರಂಟ್ ಡೀಪ್ ಎಷ್ಟಿದೆ ಅದನ್ನೆಲ್ಲ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋದು ಅಷ್ಟೇ. ನೀವು ನಾರ್ಮಲಾಗಿ ಬ್ಯಾಕ್ ಪಾರ್ಟಲ್ಲಿ ಏನು ರೆಡಿ ಮಾಡಿದ್ರಿ ಅದೇ ರೀತಿ ಅದನ್ನೇ ಬರುತ್ತೆ ಭುಜ ಮತ್ತು ನೆಕ್ ವಿಡ್ತ್ ಎಲ್ಲನೂ ಕೂಡ. ಸೊ 6.5 ಇಂಚು ಫ್ರಂಟ್ ಡೀಪು, ಹಾಗೆಯೇ ಇಲ್ಲಿ 2.5 ಇಂಚು ಬ್ರಾಡ್ಗೋಸ್ಕರ 2.5 ಇಂಚ್ ಇಟ್ಕೊಂಡು ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದನ್ನು ಕೂಡ ಈ ರೀತಿ ರೌಂಡ್ ಶೇಪ್ ಕೊಡಿ. ಇಲ್ಲೂ ಕೂಡ ಅಷ್ಟೇ, ಫ್ರಂಟಲ್ಲೂ ಕೂಡ 5.5 ಇಂಚ್ಗೆ ತಗೋತಾ ಇದ್ದೀನಿ. ಸ್ಟ್ರೈಟಾಗಿ ಹಾಕೊಳ್ಳಿ. ಇದು ಈ ರೀತಿ ಆದಮೇಲೆ ಬ್ಯಾಕ್ ಪಾರ್ಟಲ್ಲಿ ನಾವು 1 ಇಂಚ್ಗೆ ತಗೊಂಡಿದ್ವಿ ಅಲ್ವಾ, ಫ್ರಂಟ್ ಪಾರ್ಟಲ್ಲಿ ಯಾವಾಗಲೂ ಕೂಡ 1/2 ಇಂಚ್ಗೆ ತಗೊಳ್ಳಿ. 1 ಇಂಚು ಜಾಸ್ತಿ ಆಗಿಬಿಡುತ್ತೆ. ಸೊ 1 ಇಂಚ್ಗೆ ತಗೊಳ್ಬೇಡಿ, 1/2 ಇಂಚ್ಗೆ ತಗೊಂಡು ಈ ರೀತಿ ಶೇಪ್ ಕೊಡಿ. ಸೊ ರೌಂಡ್ ಶೇಪ್ ಕೊಡೋದನ್ನು ಗೊತ್ತಾಗಲಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಬೇಕಾದರೆ ನಾನು ಅದನ್ನು ಕೂಡ ಹೇಳ್ಕೊಡ್ತೀನಿ. ಇದಾದಮೇಲೆ ನಾವು ಭುಜದಿಂದ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿರ್ತೀವಿ ಅಲ್ವಾ, ಅಲ್ಲಿವರೆಗೂ ಕೂಡ ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ತಗೋಬೇಕಾಗುತ್ತೆ. ಇದು ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ 13 ಇಂಚಿದೆ, 13 ಇಂಚ್ಗೆ ತಗೊಂಡಿದ್ದೀನಿ. ಇದನ್ನು ಹೇಗೆ ಅಳತೆ ತಗೋಬೇಕು ಅನ್ನೋದನ್ನು ಕೂಡ ನನ್ನ ಚಾನಲ್ನಲ್ಲಿ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಿಗೆಲ್ಲ ಗೊತ್ತಾಗಲಿಲ್ಲ ಅವರು ಚೆಕ್ ಮಾಡಿ. ಹಾಗೆಯೇ ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ತಗೋಬೇಕು. ನೋಡಿ 5.5 ಇಂಚು. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಅಪ್ಪರ್ ಚೆಸ್ಟ್ ಅನ್ನೋದು ಜಾಸ್ತಿ ಇರೋದ್ರಿಂದ ಮಿಡಲ್ ಚೆಸ್ಟಲ್ಲಿ ಜಾಸ್ತಿ ಇದೆ, ಅಪ್ಪರ್ ಚೆಸ್ಟ್ ಅನ್ನೋದು ಕಡಿಮೆ ಇದೆ. ಅಪ್ಪರ್ ಚೆಸ್ಟ್ ನಾರ್ಮಲಾಗಿ 8 ಇಂಚಿದೆ, ಅದಕ್ಕೆ 1/2 ಇಂಚನ್ನ ಆ್ಯಡ್ ಮಾಡಿ 8.5 ಇಂಚ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ 1/2 ಇಂಚ್ ಹೋಗುತ್ತೆ ಅಲ್ವಾ, ಅದಕ್ಕೋಸ್ಕರ 1/2 ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಇಲ್ಲಿ ನಾವು ಇದನ್ನು ಕೂಡ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ. ಇದಿಷ್ಟು ಜಾಯಿಂಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾವು ಯಾವಾಗಲೂ ಕೂಡ ನಾರ್ಮಲಾಗಿ ಈ ರೀತಿ ಸ್ಟ್ರೈಟ್ ಕಟ್ ಮಾಡ್ತಾ ಇದ್ವಿ. ಬೊಟಿಕ್ ಸ್ಟೈಲಲ್ಲಿ ಅಂತಂದರೆ ಇಲ್ಲಿ 6.5 ಇಂಚನ್ನ ತಗೋತಾ ಇದ್ದೀನಿ. ಯಾಕಂತಂದರೆ ನಾವು ಬೆಲ್ಟ್ ಪಟ್ಟಿನೂ ಕೂಡ ಅದೇ ರೀತಿ ಅಟ್ಯಾಚ್ ಮಾಡಿದಾಗ ಅದು ಕರೆಕ್ಟಾಗಿ ಫಿಟ್ಟಿಂಗು ಬರುತ್ತೆ. ಸೊ ನೋಡಿ, ನಾನು ಇಲ್ಲಿ ಜಾಸ್ತಿನ ಒಂದು 1/2 ಇಂಚು ಜಾಸ್ತಿ ತಗೋತೀನಿ. ನೋಡಿ, ಇಲ್ಲಿ ಒಂದು 1/2 ಇಂಚು ಎಕ್ಸ್ಟ್ರಾ ತಗೋತೀನಿ. ಏನಕ್ಕೆ ಎಕ್ಸ್ಟ್ರಾ ತಗೋತೀನಿ ಅಂತಂದರೆ ಇವ್ರದ್ದು ಇಲ್ಲಿ ಬಂದು 32 ಇದೆ ಅಲ್ವಾ, ಇಲ್ಲಿ ಮಿಡಲ್ ಚೆಸ್ಟ್ ಬಂದು ಚೆಸ್ಟ್ ಹತ್ರ ಜಾಸ್ತಿ ಇದೆ, ಇಲ್ಲಿ ಬಂದು 36 ಇದೆ. ನಾವು 9 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡಿಕೊಂಡಾಗ ಇದು ಬಂದು ಈ ರೀತಿ ಕ್ರಾಸ್ ಲೈನ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಇಲ್ಲಿ ಒಂದು 1/2 ಇಂಚಷ್ಟು ನಾವು ಈ ರೀತಿ ಕೆಳಗಡೆ ಇಳಿಸ್ಕೊಂಡು ಹೀಗೆ ತಗೋತು ಅಂತಂದರೆ ಇಲ್ಲೇನಾಗುತ್ತೆ, ಈ ಕಡೆ 1.5 ಇಂಚು ನೋಡಿ, ಹೀಗೆ ಈ ಕಡೆ 1.5 ಇಂಚು, ಹಾಗೆಯೇ ಈ ಕಡೆ 1.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ ಬಂದು 2.5 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಹೀಗೆ ನೀವು ಡಾಟ್ನ ಹಿಡಿತು ಅಂತಂದರೆ ಇಲ್ಲಿ ನಿಮಗೆ ಕಪ್ಸ್ ಅನ್ನೋದು ನೀಟಾಗಿ ಬರುತ್ತೆ. ಕಪ್ಸ್ ನೀಟಾಗಿ ಬಂದಾಗ ಆಟೋಮೆಟಿಕಲಿ ಇದು ಸ್ಟ್ರೈಟ್ ಲೈನ್ ಅನ್ನೋದು ಬಂದೇ ಬರುತ್ತೆ. ಅದಕ್ಕೋಸ್ಕರ ಅಲ್ಲಿ ನಾನು ಜಾಸ್ತಿನ ತಗೊಂಡಿದ್ದೀನಿ. ಸೊ ಯಾರಿಗೆಲ್ಲ ಚೆಸ್ಟ್ ಜಾಸ್ತಿ ಇದೆ, ಕೈ ಕಾಲು ಎಲ್ಲ ಸಣ್ಣ ಇದ್ದು ಚೆಸ್ಟ್ ಜಾಸ್ತಿ ಇದೆ ಅನ್ನೋರು ಈ ರೀತಿ ನೀವು ತಗೊಂಡು ಬ್ಲೌಸ್ ಸ್ಟಿಚ್ ಮಾಡ್ಕೋತು ಅಂತಂದರೆ ನಿಮಗೆ ಚೆಸ್ಟ್ ಹತ್ರ ಟೈಟ್ ಆಗೋದಿಲ್ಲ. 2.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ನಾರ್ಮಲಾಗಿ 3.5 ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಇದು ಗೊತ್ತಾಯ್ತಲ್ವ, ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಇವಾಗ ಇದನ್ನೆಲ್ಲ ಕಟಿಂಗ್ ಮಾಡಿ ತೆಗೆದುಬಿಡೋಣ. ಸೊ ಫಸ್ಟು ಫ್ರಂಟ್ ಪಾರ್ಟ್ನೇ ಕಟ್ ಮಾಡ್ಕೋತಾ ಇದ್ದೀನಿ. ಅಷ್ಟೇ, ಚೆಸ್ಟ್ ಯಾರಿಗೆಲ್ಲ ಜಾಸ್ತಿ ಇದೆ ಅವರು ಈ ಮೆಜರ್ಮೆಂಟ್ನ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಿಮಗೆ ಫಿಟ್ಟಿಂಗ್ ಅನ್ನೋದು ನೀಟಾಗಿ ಕಪ್ಸ್ ಹತ್ರ ಕೂರುತ್ತೆ. ಕಪ್ಸ್ ಹತ್ರ ಕೂತಾಗ ನಿಮಗೆ ಚೆಸ್ಟಲ್ಲಿ ಟೈಟ್ ಆಗೋದಿಲ್ಲ. ಯಾರಿಗೆ ಆದರೂ ಅಷ್ಟೇ ಚೆಸ್ಟ್ ಏನಾದರೂ ಜಾಸ್ತಿ ಇತ್ತು ಅನ್ನೋರು ಬೆಲ್ಟ್ ಪಟ್ಟಿನ ಕಡಿಮೆ ಮಾಡಿ ಇದನ್ನು ಈ ರೀತಿ ಸ್ವಲ್ಪ ಕೆಳಗಡೆ ಡೌನಿಂಗ್ ಮಾಡ್ಕೊಳ್ಳಿ. ಡೌನಿಂಗ್ ಮಾಡಿಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಸೊ ಓಕೆನಾ, ಇದನ್ನು ಇವಾಗ ಕಟಿಂಗ್ ಮಾಡ್ಕೊಂಡು ಬಿಡೋಣ. ಇದಿಷ್ಟು ಆಯಿತು. ಇವಾಗ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಬ್ಯಾಕ್ ಪಾರ್ಟ್ನೂ ಕೂಡ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ. ಎಕ್ಸ್ಟ್ರಾ ಪೀಸ್ ಬಂದು ನಿಮಗೆ ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ. ಸೊ ಗೊತ್ತಾಯ್ತಲ್ವ, ಇದು ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ರೆಡಿ ಆಯಿತು. ಇವಾಗ ಸ್ಲೀವ್ಸ್ ಕಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ.
ನಾವು ಆಲ್ರೆಡಿ ಅಲ್ಲಿ ಕಟಿಂಗ್ ಮಾಡಿ ಉಳ್ಕೊಂಡಿರೋಂಥ ಪೀಸಲ್ಲಿ ಈ ರೀತಿ ಸ್ಲೀವ್ಸ್ ಕಟಿಂಗ್ನ ಮಾಡ್ಕೋಬೇಕು. ನೋಡಿ 4 ಫೋಲ್ಡ್ ಇದೆ, 2 ಫೋಲ್ಡ್ನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫಸ್ಟು ಒಂದು 1/4 ಇಂಚಷ್ಟು ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ಬಿಡಿ. ಕಟ್ ಮಾಡ್ಕೊಂಡಾದಮೇಲೆ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಬೊಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಅಂತ ಅಂದರೆ ನಿಮಗೆ ಅಳತೆ ಬ್ಲೌಸಲ್ಲಿ ಹೇಗಿರುತ್ತೆ ಹಾಗೇ ನಿಮಗೆ ಸ್ಟಿಚ್ ಮಾಡಿಕೊಡ್ತಾರೆ. ಅದನ್ನು ಬಿಟ್ಟು ನೀವೇನಾದರೂ ಅಲ್ಲಿ ಅದು ಪ್ರಾಬ್ಲಮ್ಸ್ ಆಗಿದೆ ಅಂತ ಹೇಳಿದಾಗ ಅವರು ಕರೆಕ್ಟ್ ಮಾಡಿಕೊಡ್ತಾರೆ. ಸೊ ಇದು ಅಳತೆ ಬ್ಲೌಸ್ ಬಂದು ಕರೆಕ್ಟಾಗಿದೆ, ಹಾಗಾಗಿ ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಮದು ಅಳತೆ ಬ್ಲೌಸಲ್ಲಿ ಸ್ಲೀವ್ಸ್ ಹತ್ರ ಏನಾದರೂ ನಿಮಗೆ ಪ್ರಾಬ್ಲಮ್ ಇತ್ತು ಅಂತಂದರೆ ಅದನ್ನು ಹೇಗೆ ಸರಿ ಮಾಡಬೇಕು ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ ನೋಡಿ. ಇದು ಅಳತೆ ಬ್ಲೌಸ್ ಕರೆಕ್ಟ್ ಇದೆ. ಸ್ಲೀವ್ಸ್ ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಸ್ಟ್ರೈಟ್ ಈ ರೀತಿ ಇಟ್ಕೊಂಡು ಇಲ್ಲಿಗೂ ಕೂಡ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಹಾರ್ಮಲ್ ಹತ್ರ ಸ್ವಲ್ಪ ಟೈಟಾಗಿ ಎಳೆದಿಟ್ಕೊಂಡು ಅಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದನ್ನು ಇವಾಗ ಈ ರೀತಿ ಶೇಪ್ ಕೊಡೋಣ. ಇಲ್ಲಿ ನಿಮಗೆ ಏನಾದರೂ ರಿಂಕಲ್ಸ್ ಇತ್ತು, ನಾವು ಇಲ್ಲಿ ಸ್ವಲ್ಪ ಹಿಂದೆ ಎಳ್ಕೊಂಡಂಗಾಗುತ್ತೆ, ರಿಂಕಲ್ಸ್ ಬರುತ್ತೆ ಅಂತನ್ನೋರು ಏನು ಮಾಡಿ ಅಂತಂದರೆ ಈ ಡೌನಿಂಗ್ನ ಸ್ವಲ್ಪ ಮುಂದಕ್ಕೆ ಹಾಕೊಳ್ಳಿ. ಈ ರೀತಿ ಶೇಪ್ ಬಂದು ಈ ರೀತಿ ಹಿಂದೆ ಬಟ್ಟೆ ಎಳ್ಕೊಂಡಂಗಾಗುತ್ತೆ ಕೈ ಹತ್ರ ಅಂತನ್ನೋರು ಆ ರೀತಿ ಮಾಡ್ಕೊಳ್ಳಿ. ನಿಮ್ಗೇನಾದರೂ ರಿಂಕಲ್ಸ್ ಬರ್ತಾಯಿದೆ, ನೀವು ಸ್ಲೀವ್ಸ್ ಕಟಿಂಗ್ ಮಾಡಿದಾಗ ಕೆಳಗಡೆ ಎಲ್ಲ ನೆರ್ನೆರಿಗೆ ಥರ ಬರ್ತಾಯಿದೆ ಅಂತನ್ನೋರು ಇದು ಡೌನಿಂಗ್ ಅನ್ನೋದನ್ನು ಜಾಸ್ತಿ ಕೊಡಿ. ಏನಾದರೂ ಇಲ್ಲಿ 2 ಇಂಚು 2/4 ಇಂಚು ಇತ್ತು ಅಂತಂದರೆ ಸ್ವಲ್ಪ ಡೌನಿಂಗ್ ಜಾಸ್ತಿ ಕೊಡ್ತು ಅಂತಂದರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಗೊತ್ತಾಯ್ತಲ್ವ, ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇದನ್ನು 1/2 ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಆದಮೇಲೆ ಎರಡನ್ನು ಮಾತ್ರ ತಗೊಳ್ಳಿ. ಎರಡನ್ನು ತಗೊಂಡು ಈ ರೀತಿ 1 ಇಂಚು ಹಿಂದೆಗೆ ಎಳ್ಕೊಳ್ಳಿ. ಹಿಂದೆಗೆ ಎಳ್ಕೊಂಡು ಇದನ್ನು ಕಟಿಂಗ್ ಮಾಡಿ ತೆಗೀರಿ. ಆವಾಗ ಫ್ರಂಟ್ ಶೇಪ್ ಕೂಡ ರೆಡಿ ಆಗುತ್ತೆ. ಸೊ ಇದ್ರದ್ದು ಸಪ್ರೇಟ್ ವೀಡಿಯೋನ ಬೇಕು ಅಂತಂದರೆ ನಾನು ಮಾಡಿದ್ದೀನಿ ನೋಡಿ. ಇಲ್ಲಿಗೆ ಒಂದು ನಾಚ್ ಹಾಕೊಳ್ಳಿ, ಯಾಕಂತಂದರೆ ನಮಗೆ ಫ್ರಂಟ್ ಶೇಪ್ ಸೇರಿಸೋದಕ್ಕೆ ಬೇಕಲ್ವ, ಅದಕ್ಕೋಸ್ಕರ. ಸೊ ಇದಾದಮೇಲೆ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಳ್ಳೋಣ. ನಾರ್ಮಲಾಗಿ ಎಲ್ಲ ಬ್ಲೌಸ್ಗೂ ಕೂಡ ಬೆಲ್ಟ್ ಪಟ್ಟಿ ಇದೇ ರೀತಿಯೇ ಕಟ್ ಮಾಡಿ, ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಕರೆಕ್ಟಾಗಿಯೇ ಬರುತ್ತೆ ಅದು. ಸೊ ಇದನ್ನೇನು ಮಾಡಿದ್ದೀವಿ ಅಂತಂದರೆ ನಾವು ಚೆಸ್ಟ್ ಅನ್ನೋದನ್ನು ಜಾಸ್ತಿ ತೊಗೊಂಡಿದ್ದೀವಿ ಅಲ್ವಾ, ಕೆಳಗಡೆ ಈ ರೀತಿ ಇಳಿಸ್ಕೊಂಡಿದ್ದೀವಿ ಡೌನಿಂಗು. ಹಾಗೇನಾಗುತ್ತೆ, ಇದನ್ನು ಕೂಡ ನೀವು ಅದೇ ಅಳತೆ ಕಟ್ ಮಾಡ್ತು ಅಂತಂದರೆ ಮುಂಭಾಗದಲ್ಲಿ ಉದ್ದ ಆಗಿಬಿಡುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ ಇಲ್ಲಿ 3.5 ಇಂಚು ನಾರ್ಮಲಾಗಿ ತಗೊಳ್ಳಿ, ಇಲ್ಲಿ 2.5 ಇಂಚ್ ತಗೊಳ್ಳಿ ಸಾಕು. ಮತ್ತು ಇಲ್ಲಿ 3 ಇಂಚ್ಗೆ ತಗೊಳ್ಳಿ. ಯಾಕಂತಂದರೆ ನಾವು ಇದನ್ನು ಚೆಸ್ಟನ್ನು ಇಳಿಸ್ಕೊಂಡಿದ್ದೀವಲ್ವ, ಅದೇನಾಗುತ್ತೆ ನಿಮಗೆ ಲೆಂತ್ ಅನ್ನೋದು ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಬೆಲ್ಟ್ ಪಟ್ಟಿನ ಕಡಿಮೆ ಮಾಡಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಆಗುತ್ತೆ. ನೋಡಿ ಈ ರೀತಿ. ಸೊ ಇದಿಷ್ಟು ನಿಮಗೆ ಅರ್ಥ ಆಯ್ತಲ್ವ, ಇದರಲ್ಲಿ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.